ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಪ್ರಪಂಚ ಇದುವರೆಗೆ 2 ವಿಶ್ವಯುದ್ಧ ಕಂಡಿದೆ. ಆದರೇನು ಯುದ್ಧದ ಪರಿಣಾಮದ ಅರಿವು ಇದ್ದರೂ ತಣಿಯದ ಯುದ್ಧದಾಹ, ಅಧಿಕಾರ ಹಪಹಪಿ, ವಿಸ್ತರಣೆ, ಶ್ರೇಷ್ಠತೆ ಹುಚ್ಚು, ಸರ್ವನಾಶದತ್ತ ಮತ್ತೆ ವಿಶ್ವ ಹೊರಡುತ್ತಾ ಯುದ್ಧದ ಅಪಸವ್ಯ ನೋಡಿಯೇ ಇರಬೇಕು. ಗೆದ್ದವ ಸೋತ, ಸೋತವ ಸತ್ತ ಎನ್ನುವುದು. ಯುದ್ಧಕ್ಕೆ 14,000 ವರ್ಷಕ್ಕೂ ಹಿಂದಿನ ಇತಿಹಾಸ. ಜರ್ಮನ್ ಭಾಷೆ ವೆರಾನ್ ಯುದ್ಧ ಅಕ್ಷರ ರೂಪ ಎನ್ನಲಾಗುತ್ತೆ. ಆಧುನಿಕ ಯುದ್ಧ ಹಿಂದಿನ ಕಾಲದ ಬಿಲ್ಲು, ಬಾಣ, ಗರಾಣೆ, ಕತ್ತಿ, ಆನೆ, ಅಶ್ವದಳದಂತಲ್ಲರಿ. ಈಗ ಪರಮಾಣು ಸಿಡಿತಲೆ, ಬಾಂಬ್, ಕ್ಷಿಪಣಿ ಬೆರಳು ತುದಿಯಲ್ಲಿ ವಿಶ್ವದ ಭವಿಷ್ಯ. ಆಧುನಿಕ ಯುದ್ಧ ದೊಡ್ಡ ಅನಾಹುತ ಸೃಷ್ಟಿಸುತ್ತೆ. ಯುದ್ಧ ಸಣ್ಣ ಕಾರಣಕ್ಕೆ ಆರಂಭವಾಗಿ ವಿಸ್ತರಿಸಿಕೊಳ್ಳುತ್ತೆ. ಯುದ್ಧದ ಇನ್ನೊಂದು ರೂಪವೇ ಭಯೋತ್ಪಾದನೆ, ಸರ್ವನಾಶ. ಯುದ್ಧ ಖುಷಿಯ ವಿಷಯವಲ್ಲ ರೀ, ತಮಾಷೆ ಆಟವೂ ಅಲ್ಲ. ಯುದ್ಧ ವಿನಾಶ. ಸೋತವ ಗೆಲ್ಲುವುದಕ್ಕಾಗಿ, ಗೆದ್ದವ ಮತ್ತೆ ಗೆಲುವಿಗಾಗಿ ಯುದ್ಧಕ್ಕೆ ಇಳಿಯುತ್ತಾನೆ. ಯುದ್ಧ ಪರಿಣಾಮ ಭೀಕರತೆ ಕಣ್ಣು ಮುಂದೆ ಬರುತ್ತೆ. ಅಷ್ಟೇ ಏಕೆ 1 ಮತ್ತು 2ನೇ ಮಹಾಯುದ್ಧ ಮಾಡಿದ ಹಾನಿ, ಅದರ ಪರಿಣಾಮ ಜೀವಂತವಿದ್ದರೂ ಮತ್ತೆ ಯುದ್ಧೋನ್ಮಾದ ಏಕೆ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾರದ್ದೋ ಸಾರ್ವಭೌಮತ್ವಕ್ಕೆ, ಬಲಿಷ್ಠ ರಾಷ್ಟ್ರವೆಂಬ ಹುಮ್ಮಸ್ಸಿಗೆ ತಪ್ಪು ಮಾಡದವರು ಶಿಕ್ಷೆ ಅನುಭವಿಸಬೇಕಾ? ತೀರ್ಮಾನ ನಿಮಗೆ ಬಿಟ್ಟುಬಿಡ್ತೀನಿ. ರಷ್ಯಾ ಯುಕ್ರೇನ್ ಯುದ್ಧ, ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಆರಂಭವಾದ ಯುದ್ಧ ಲೆಬನಾನ್ ಇರಾಕ್ವರೆಗೂ ವಿಸ್ತರಿಸಿದೆ. ಅದರ ಪರಿಣಾಮ ನೆನಪಿಸಿಕೊಳ್ಳೋದಕ್ಕೂ ಭಯವಾಗುತ್ತೆ ಕಣ್ರಿ. ಇದೇ ಬೆಳವಣಿಗೆ 3ನೇ ವಿಶ್ವಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ? ಗೊತ್ತಾಗಲ್ಲ ಕಣ್ರಿ. ಯುದ್ಧ ಎಷ್ಟು ದೇಶಗಳ ನಡುವೆ ನಡೆದಿದೆ ಎನ್ನುವುದು ಮುಖ್ಯವಲ್ಲ, ಪರಿಣಾಮ ಇಡೀ ವಿಶ್ವ ಅನುಭವಿಸಬೇಕು. ಜನಜೀವನ, ಆರ್ಥಿಕತೆ, ದುಬಾರಿ ಪ್ರಪಂಚ, ಪ್ರಗತಿ ಎಲ್ಲ ಅಯೋಮಯ ಕಣ್ರಿ. ಯುದ್ಧ ಅಂದರೆ ನಾಶ, ಪರಿಣಾಮ ಊಹೆಗೂ ಸಿಲುಕಲ್ಲ ರೀ. ಪರಿಸರಕ್ಕೆ ಹಾನಿ. ಯುದ್ಧ ಅದೆಷ್ಟು ಪ್ರಾಣಿಗಳ ಬಲಿ ಪಡೆಯಿತು, ಲೆಕ್ಕ ಇಟ್ಟವ್ರು ಯಾರ್ರಿ? ಗೆಳೆಯರೇ, ವಿಶ್ವ ಯುದ್ಧದ ನಂತರ ಜಗತ್ತು ಮಹತ್ತರ ಬೆಳವಣಿಗೆ ಕಂಡಿದೆ. ಬ್ರಿಟನ್ ಬಹುತೇಕ ವಸಾಹತು ಕಳೆದುಕೊಂಡ್ರೆ, ಚೀನಾದಲ್ಲಿ ಆಂತರ್ಯುದ್ಧ ನಡೆದು ಪ್ರಜಾತಾಂತ್ರಿಕ ವ್ಯವಸ್ಥೆ ಸ್ಥಾಪನೆ. ಆದರೆ ಸೋವಿಯತ್ ರಷ್ಯಾ ಪ್ರಭಾವ ಹೆಚ್ಚಿಸಿಕೊಂಡ್ರೆ, ಜರ್ಮನ್ ಜರ್ಜರಿತ. ಮನೆಗೆ ಬೆಂಕಿ ಬಿದ್ದರೆ ಬೀಡಿ ಹಚ್ಚಿಕೊಂಡ ಅಂತಾರಲ್ಲ, ಹಾಗೆ ಲಾಭದ ಪಾಲುದಾರ ಅಮೇರಿಕ. ನಾಸ್ಟ್ರಾಡಮ್ ಬಾಬಾ ವಂಗ ಬಹುಶಃ 3ನೇ ವಿಶ್ವಯುದ್ಧದ ಮುನ್ಸೂಚನೆ ನೀಡುತ್ತಿದೆ. ಅದಕ್ಕೆ ಸಾಕ್ಷಿ ನಡೆಯುತ್ತಿರುವ ವಿದ್ಯಮಾನ. 3ನೇ ವಿಶ್ವಯುದ್ಧಕ್ಕೂ ಮುನ್ನುಡಿ ಬರೆಯುತ್ತಾ? ಹಾಗಾದರೆ 2 ವಿಶ್ವಯುದ್ಧಕ್ಕೆ ಕಾರಣ ಏನು? ಪರಿಣಾಮ ಎಂಥದ್ದು? 3ನೇ ವಿಶ್ವಯುದ್ಧ ನಡೆದರೆ ಆಗುವ ಅನಾಹುತ ಏನು? ಬನ್ನಿ ನೋಡೋಣ. ಮೂರನೇ ಮಹಾಯುದ್ಧ ಭಯ, ಆತಂಕ ಸೃಷ್ಟಿಸುತ್ತಿರುವುದು ಹೌದಾದರೂ ಎಕ್ಸ್ನಲ್ಲಿ ಯುದ್ಧದ್ದೇ ಟ್ರೆಂಡ್. ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ದಾರೆ, ಆತಂಕವನ್ನು ಹಾಕಿದ್ದಾರೆ, ಕಾಮೆಂಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಅಧ್ಯಕ್ಷ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಭಾರತ ತುರ್ತು ಸಭೆ ನಡೆಸುತ್ತೆ. ಒಂದು ವೇಳೆ 3ನೇ ವಿಶ್ವಯುದ್ಧ ನಡೆದರೆ ನಷ್ಟವೆತ್ತು ಗೊತ್ತಾ? 3ನೇ ಮಹಾಯುದ್ಧ ಅದೆಲ್ಲ ಊಹಾಪೋಹ ಎಂದರು. ಒಂದೊಮ್ಮೆ ಯುದ್ಧ ನಡೆದೇ ಬಿಡ್ತು ಅಂದಿಟ್ಕೊಳ್ಳಿ, ನಷ್ಟ ನಿಖರವಾಗಿ ಅಂದಾಜು ಮಾಡಲಾಗದು. ವಿಶ್ಲೇಷಕರು 2ನೇ ಮಹಾಯುದ್ಧದಲ್ಲಿ ಅನುಭವಿಸಿದ ನಷ್ಟದ ಆಧಾರದ ಮೇಲೆ ಭವಿಷ್ಯದ ನಷ್ಟ ಅಂದಾಜು ಮಾಡ್ತಿದ್ದಾರೆ. ಸ್ನೇಹಿತರೆ, 1939ರಿಂದ 1945ರವರೆಗೆ ನಡೆದ 2ನೇ ಮಹಾಯುದ್ಧದಲ್ಲಿ ಸುಮಾರು $21 ಲಕ್ಷ ಕೋಟಿ, ಅಂದರೆ ಸುಮಾರು 1764 ಲಕ್ಷ ಕೋಟಿ ನಷ್ಟವಾಗಿದೆಯಂತೆ. ಆದರೆ 3ನೇ ಮಹಾಯುದ್ಧದಲ್ಲಿ ನಷ್ಟವು ಅದಕ್ಕಿಂತ 1000 ಪಟ್ಟು ಹೆಚ್ಚು ಎಂದು ಅಂದಾಜಿಸುತ್ತಿದ್ದಾರೆ ತಜ್ಞರು. ಅಂಕಿಅಂಶ ಪ್ರಕಾರ ಹೋದರೆ ಒಟ್ಟು ನಷ್ಟ ಸುಮಾರು 17,64,000 ಲಕ್ಷ ಕೋಟಿ. ಅಂದರೆ ಪ್ರಸ್ತುತ ಆಧುನಿಕ ಶಸ್ತ್ರಾಸ್ತ್ರಗಳ ಭರಾಟೆ. ಈಗ ಒಂದೊಮ್ಮೆ ಯುದ್ಧ ನಡೆದರೆ ನೆಲ, ಜಲ, ಆಕಾಶ ಮೇಲೂ ಸೈಬರ್ ಮಾರ್ಗದ ಮೂಲಕ ಹೋರಾಟ ನಡೆಯಲಿದೆ ಎನ್ನುತ್ತಾರೆ ತಜ್ಞರು.
ಜೀವಹಾನಿ ಅಷ್ಟೇ ಅಲ್ಲ ರೀ, ಹೆಚ್ಚಿನ ಆರ್ಥಿಕ ನಷ್ಟ ಸಾಧ್ಯತೆಯೂ ಇದೆ. ಎರಡನೇ ಮಹಾಯುದ್ಧದಲ್ಲಿ ಕೇವಲ ಅಮೆರಿಕ ಪರಮಾಣು ಶಕ್ತ ದೇಶ. ಇಂದು ವಿಶ್ವದ 16 ದೇಶ ಪರಮಾಣು ಸಿಡಿತಲೆ ಸಿದ್ಧ ಮಾಡಿಟ್ಟುಕೊಂಡು ಕೂತಿವೆ. ಅಷ್ಟೇ ಅಲ್ಲ, ಹೈಡ್ರೋಜನ್ ಬಾಂಬ್ ರಾಸಾಯನಿಕ ಅಸ್ತ್ರಗಳ ಅಭಿವೃದ್ಧಿಪಡಿಸಿಟ್ಟುಕೊಂಡಿದ್ದಾರೆ. ಎರಡನೇ ಮಹಾಯುದ್ಧದಲ್ಲಿ ಯುರೋಪಿಯನ್ ದೇಶ ಹೆಚ್ಚು ತೊಂದರೆ ಅನುಭವಿಸುತ್ತೆ. ಮೂರನೇ ಮಹಾಯುದ್ಧ ನಡೆದರೆ ಅದರ ದೊಡ್ಡ ಪರಿಣಾಮ ಅಮೆರಿಕ ಮತ್ತು ರಷ್ಯಾ ಮೇಲೆ ನಿಸ್ಸಂಶಯ. ಅಮೆರಿಕ ರಷ್ಯಾ ಪರಸ್ಪರ ವಿರುದ್ಧ ಇತರ ದೇಶ ಸಜ್ಜುಗೊಳಿಸಿ ಆಯುಧ ಆರ್ಥಿಕ ಸಹಾಯ ಮಾಡಬೇಕಾಗುತ್ತೆ. ಹಾಗೆಯೇ ಮಿತ್ರ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಒದಗಿಸಬೇಕಾಗುತ್ತೆ. ಸ್ನೇಹಿತರೆ, ಈಗ ನಡೀತಿದೆಯಲ್ಲ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ, ಅಮೆರಿಕ ಯುಕ್ರೇನ್ ಹೆಗಲ ಮೇಲೆ ಬಂದೂಕಿಟ್ಟು ಉಡಾಯಿಸುತ್ತಿಲ್ವಾ? $1 ಬಿಲಿಯನ್ ಸಹಾಯ ಮಾಡುತ್ತೆ. ಶಸ್ತ್ರಾಸ್ತ್ರ ಕಳಿಸ್ಕೊಡ್ತಾ ಇರೋದು ಗುಟ್ಟಾಗಿ ಏನೂ ಉಳಿದಿಲ್ಲ. ಮೊದಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಿದ್ದ ಉತ್ತರ ನೋ, ಯುದ್ಧ ಜಾಗತಿಕ ಬಿಕ್ಕಟ್ಟು ಹೆಚ್ಚಿಸುತ್ತೇವೆ ವಿನಃ ಕಡಿಮೆ ಮಾಡಲಿಲ್ಲರಿ. 1929 ಅಕ್ಟೋಬರ್ನಲ್ಲಿ ನ್ಯೂಯಾರ್ಕ್ ಷೇರು ಮಾರುಕಟ್ಟೆ ಕುಸಿಯುತ್ತೆ. ಹಲವು ದೇಶ ಆರ್ಥಿಕ ಸಂಕಷ್ಟಕ್ಕೆ ಸೆಲಗುತ್ತೆ. 1930 ವೇಳೆಗೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಉಚ್ಚಾಯ ಸ್ಥಿತಿ ತಲುಪುತ್ತೆ. ಗೆಳೆಯರೇ, 1931ರಲ್ಲಿ ಜಪಾನ್ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಬಿತ್ತು. 1933ರಲ್ಲಿ ಅಡೋಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬಂದ. ಇಟಲಿ ಸರ್ವಾಧಿಕಾರಿ ಬೆನೆಟೋ ಮುಸೋಲಿನಿ ನಿರಂಕುಶ ಸಿದ್ಧಾಂತಕ್ಕೆ ಜೋತು ಬಿದ್ದ. ಮೊದಲ ವಿಶ್ವಯುದ್ಧ ಮುಗಿಯುತ್ತಿದ್ದ ಹಂತದಲ್ಲಿ, ಅಂದರೆ 1915ರಲ್ಲಿ ಮುಸೋಲಿನಿ ಫ್ಯಾಸಿಸಂ ಪ್ರತಿಪಾದಕ. 1935ರಲ್ಲಿ ಇಟಲಿಯ ಅಬಿಸಿನಿಯಾ ಆಕ್ರಮಿಸುತ್ತೆ. ಬಲಹೀನ ಸೇನಿಯ ಲೀಗ್ ಆಫ್ ನೇಷನ್ಸ್ ಮೊರೆ ಹೋಗುತ್ತೆ. ಇಟಲಿ ಬ್ರಿಟನ್ ಗುಪ್ತ ಒಪ್ಪಂದ ಮಾಡಿಕೊಂಡ್ರೆ ನಾಜಿ ಜರ್ಮನಿಗೆ ಹತ್ತಿರವಾಗುತ್ತೆ. ಮೊದಲ ವಿಶ್ವಯುದ್ಧ ಸಮಯದಲ್ಲಿ ಜರ್ಮನಿ ಜೊತೆ ಸೆಂಟ್ರಲ್ ಪವರ್ ಸೆಸೆಡ್ನಲ್ಲಿ ಒಂದಾಗಿದ್ದ ರಾಷ್ಟ್ರಗಳು ಭಾರಿ ಹಿನ್ನಡೆ ಅನುಭವಿಸುತ್ತವೆ. ಹಿಟ್ಲರ್ 1939ರಲ್ಲಿ ಪೋಲಾಂಡ್ ಮೇಲೆ ಆಕ್ರಮಣ ಮಾಡಿದರೆ ಫ್ರಾನ್ಸ್, ಬ್ರಿಟನ್ ಜರ್ಮನಿ ಮೇಲೆ ಯುದ್ಧ ಸಾರಬೇಕಾದ ಅನಿವಾರ್ಯತೆಗೆ ಒಳಗಾಗುತ್ತೆ. ಹಿಟ್ಲರ್ ಯುರೋಪಿನಲ್ಲಿ ಹಿಡಿತ ಬಲಗೊಳಿಸಲು ಪ್ರಯತ್ನಿಸಿದರೆ ಜಪಾನ್ ಚೀನಾದ ಮೇಲೆ ಹಿಡಿತ ಹೆಚ್ಚಿಸಿಕೊಳ್ಳುತ್ತೆ. ಅಮೆರಿಕ ತಟಸ್ಥ ನಿರ್ಧಾರ ಕೈಗೊಂಡಿತ್ತು. 1939 ಆಗಸ್ಟ್ನಲ್ಲಿ ಪರಸ್ಪರ ಆಕ್ರಮಣ ಮಾಡದಿರುವ ಮೊಲೋಟೋವ್ ರಿಬ್ಬನ್-ಟ್ರಾಪ್ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. 1939 ಸೆಪ್ಟೆಂಬರ್ 1 ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡಿದ. 1941 ಜೂನ್ 22 ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಆರಂಭಿಸಿದ. ಇದಕ್ಕೆ ಆಪರೇಷನ್ ಬಾರ್ಬರೋಸ್ ಎಂದು ಕರೆಯಲಾಯಿತು. 1945 ಏಪ್ರಿಲ್ನಲ್ಲಿ ನಾಜಿ ಸೇನೆ ಸೋತು ಯುದ್ಧ ಅಂತ್ಯವಾಗುತ್ತೆ. ಹಿಟ್ಲರ್ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. 26 ದಶಲಕ್ಷ ರಷ್ಯನ್ನರು ಜೀವ ಕಳೆದುಕೊಂಡ್ರೆ ಸೋವಿಯತ್ ರಷ್ಯಾ ಅತಿ ಹೆಚ್ಚು ನಷ್ಟ ಅನುಭವಿಸಿತು. ಅಮೆರಿಕ ಬ್ರಿಟನ್ಗೆ ಆಗಿದ್ದು ಅಲ್ಪ ಸ್ವಲ್ಪ ನಷ್ಟ ಅಷ್ಟೇ. ಅಮೆರಿಕ ಯುದ್ಧ ಲಾಭಕ್ಕೆ ಬಳಸಿಕೊಂಡು ಶಸ್ತ್ರಾಸ್ತ್ರ ಮಾರಾಟ ಮಾಡಿ ತಿಜೋರಿ ತುಂಬಿಸಿಕೊಂಡ್ರೆ ಅರಮನೆಗೆ ಬೆಂಕಿ ಬಿದ್ದರೆ ಅದ್ಯಾರೋ ಪೆಟೀಲು ಕೊಯ್ದರು ಅಂತಾರಲ್ಲ ಹಾಗೆ. 1941 ಡಿಸೆಂಬರ್ 7 ಜಪಾನ್ ನೌಕಾಪಡೆ ವಾಯುಪಡೆ ಅಮೆರಿಕ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತು. ಜಪಾನ್ ನಡೆಸಿದ ದಾಳಿ ಅಮೆರಿಕ ಯುದ್ಧರಂಗಕ್ಕೆ ಇಳಿಯುವಂತೆ ಮಾಡಿದರೂ ತೋರಿಕೆಗಷ್ಟೇ ಯುದ್ಧದ ನಾಟಕವಾಡಿತು ಅಮೆರಿಕ. ಯುದ್ಧ ಇನ್ನೇನು ಮುಗಿತೇನೋ ಅಷ್ಟರಲ್ಲಿ ಅಮೆರಿಕ ವಿಶ್ವ ಮಟ್ಟದಲ್ಲಿ ಸ್ಥಾಪಿಸುವ ಉದ್ದೇಶ ಜಪಾನಿನ ಹಿರೋಶಿಮಾ ಹಾಗೂ ನಾಗಸಾಕಿ ಮೇಲೆ ಪರಮಾಣು ಬಾಂಬ್ ದಾಳಿ ನಡೆಸಿ ಚರಿತ್ರೆಯಲ್ಲಿ ಮಾತನಾಡದ ದುರಂತಕ್ಕೆ ಕಾರಣವಾಯಿತು. ಪರಮಾಣು ಬಾಂಬ್ ಭೀಕರತೆ ಕ್ರೂರತೆ ಜಗತ್ತಿಗೆ ಪರಿಚಯಿಸಿತು. ಎರಡನೇ ವಿಶ್ವಯುದ್ಧದ ಪರಿಣಾಮ ಬ್ರಿಟನ್ ಬಹುತೇಕ ವಸಾಹತು ಕಳೆದುಕೊಂಡು ಸಾಮ್ರಾಜ್ಯಕ್ಕೆ ಇಳಿಯಿತು. ರಷ್ಯಾ ಜಾಗತಿಕ ಪ್ರಭಾವ ಹೆಚ್ಚಿಸಿಕೊಂಡರೆ ಜಪಾನ್ ವಸಾಹತು ಕಳೆದುಕೊಂಡು ಹಲವು ನಿರ್ಬಂಧಗಳಿಗೆ ಒಳಗಾಗಿ ಬಲಹೀನ ಸ್ಥಿತಿಗಿಳಿಯಿತು. ಆದರೆ ಅಮೆರಿಕ ಆರ್ಥಿಕ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠವಾಗುತ್ತೆ. ಜರ್ಮನಿ ಪಶ್ಚಿಮ ಹಾಗೂ ಪೂರ್ವ ಜರ್ಮನಿ ಎರಡು ಹೋಳಾದರೆ ಕೊರಿಯಾ ಇಬ್ಬಾಗವಾಗಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಉದಯ. ಆದರೆ ಭಾರತ ಬ್ರಿಟಿಷ್ ವಸಾಹತುಶಾಹಿ ಹಿಡಿತದಿಂದ ಹೊರಬಂತು. ಯುದ್ಧ 50 ದಶಲಕ್ಷ ಜನರ ಮಾರಣ ಹೋಮ ನಡೆಸಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಸಂಭವಿಸಿದರೆ ಬಹುತೇಕ ರಾಷ್ಟ್ರಗಳು ಆರ್ಥಿಕತೆ ನಷ್ಟದಿಂದ ಜರ್ಜರಿತಗೊಂಡವು. 19
1945 ಅಕ್ಟೋಬರ್ 24ಕ್ಕೆ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಲೀಗ್ ಆಫ್ ನೇಷನ್ಸ್ ಸುಧಾರಿತ ರೂಪ ವಿಶ್ವಸಂಸ್ಥೆ. ಉದ್ದೇಶ ವಿಶ್ವ ಯುದ್ಧ ತಡೆ, ಪ್ರಜಾಪ್ರಭುತ್ವ ಹಾಗೂ ಜಾಗತಿಕ ಶಾಂತಿ ನೆಲೆ. ಯುದ್ಧ ತಡೆಯುವ ಉದ್ದೇಶದಿಂದ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದರೂ 1950 ಜೂನ್ನಲ್ಲಿ ಕೊರಿಯಾ ಯುದ್ಧ ನಡೆಯಿತು. ಎರಡನೇ ವಿಶ್ವಯುದ್ಧ ನಂತರ 70ರ ದಶಕದವರೆಗೆ ಜಾಗತಿಕ ಆರ್ಥಿಕತೆ ಸಾಪೇಕ್ಷ ಸ್ಥಿರತೆ ಕಾಯ್ದುಕೊಂಡಂತೆ ಕಂಡರು. 1970ರಲ್ಲಿ ಕಾಣಿಸಿಕೊಂಡ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿಗೆ ಮುನ್ನುಡಿ ಬರೆಯುತ್ತಾ ಗೊತ್ತಾಗಲ್ಲ ರೀ. ಅಮೆರಿಕ ಷೇರು ಮಾರುಕಟ್ಟೆ ಭಾರಿ ಕುಸಿತ ಕಂಡು 40% ನಷ್ಟ. ಹಣದುಬ್ಬರ ಜಗತ್ತಿನ ಹಲವು ದೇಶಗಳಿಗೆ ಬಾಧಿಸಿ ಜನಜೀವನ ಅಲ್ಲೋಲ ಕಲ್ಲೋಲಗೊಳಿಸಿಬಿಡುತ್ತೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಆರ್ಥಿಕ ಬೆಳವಣಿಗೆ ಕುಂಠಿತವಾದರೆ ಸೋವಿಯತ್ ರಷ್ಯಾ ಹಾಗೂ ಚೀನಾ ಇನ್ನಿತರ ಸಮಾಜವಾದಿ ಬಣವೆಂದು ಗುರುತಿಸಿಕೊಂಡಿದ್ದ ರಾಷ್ಟ್ರ ಸಾಪೇಕ್ಷ ಆರ್ಥಿಕ ಸ್ಥಿರತೆ ಕಾಯ್ದುಕೊಂಡವು. 1939 ಸೆಪ್ಟೆಂಬರ್ 1 ಮುನುಕರ ಇತಿಹಾಸ ಕಂಡ ಅತ್ಯಂತ ಬೀಭತ್ಸ ಜಾಗತಿಕ ಯುದ್ಧ ಆರಂಭ. 1939ರಂದು 1945ರವರೆಗೆ ನಡೆದ ಈ ಯುದ್ಧ 6 ಕೋಟಿಗೂ ಹೆಚ್ಚು ಜನರ ಪ್ರಾಣ ಕಳ್ಕೊಳ್ತಾರೆ. ಅಂದರೆ 1940ರ ವೇಳೆಯಲ್ಲಿ ಜಗತ್ತಿನ ಒಟ್ಟು ಸಂಖ್ಯೆ 3% ಈ ಯುದ್ಧದಲ್ಲಿ ಇಡೀ ಜಗತ್ತೇ 2 ಪಾಲಾಯಿತು. ಎರಡನೇ ಮಹಾಯುದ್ಧ ಆರಂಭ ಮೊದಲನೇ ಮಹಾಯುದ್ಧದ ಅಂತ್ಯದಲ್ಲೇ ಇತ್ತು ರೀ. ಸಾಮ್ರಾಜ್ಯ ವಿಸ್ತರಣೆ, ಅತಿಯಾದ ರಾಷ್ಟ್ರೀಯತೆ ಮತ್ತು ಕೈಗಾರಿಕೆಗಳ ಮೇಲಿನ ಮೋಹ, ವೈಜ್ಞಾನಿಕ ಸಂಶೋಧನೆಗಳ ಮೇಲಿನ ಹಕ್ಕು ಸ್ಥಾಪನೆ ಸೇರಿದಂತೆ ಇತರೆ ಕಾರಣ ಎರಡನೇ ಮಹಾಯುದ್ಧಕ್ಕೆ ನಾಂದಿ. 1939 ಸೆಪ್ಟೆಂಬರ್ 1 ಹಿಟ್ಲರ್ ಪೋಲೆಂಡ್ ಮೇಲೆ ಪಶ್ಚಿಮದ ಮೂಲಕ ದಾಳಿ ಮಾಡಿ ಅಧಿಕೃತ ಯುದ್ಧಕ್ಕೆ ಚಾಲನೆ ಕೊಡ್ತಾನೆ. ಫ್ರಾನ್ಸ್ ಮತ್ತು ಬ್ರಿಟನ್ ಜರ್ಮನಿ ಮೇಲೆ ಯುದ್ಧ ಸಾರಿದರೆ ಸೆಪ್ಟೆಂಬರ್ 17 ಸೋವಿಯತ್ ಯೂನಿಯನ್ ಪಡೆ ಪೋಲೆಂಡ್ ಮೇಲೆ ದಾಳಿ ಮಾಡುತ್ತೆ. ಯುದ್ಧ ಆರಂಭವಾಗುತ್ತಿದ್ದಂತೆ ಬಲಾಢ್ಯ ರಾಷ್ಟ್ರ ಒಂದೊಂದು ಪಕ್ಷ ಹಿಡಿದು 2 ವೈರಿ ಪಡೆಗಳ ಒಕ್ಕೂಟ ನಿರ್ಮಾಣವಾಗುತ್ತೆ. ಬಹುತೇಕ ರಾಷ್ಟ್ರ ಶತ್ರು ಅಥವಾ ಮಿತ್ರ ಪಾಳೆಯದಲ್ಲಿ ಗುರುತಿಸಿಕೊಂಡ್ರೆ ಸುಮಾರು 30 ರಾಷ್ಟ್ರ 10 ಕೋಟಿಗೂ ಹೆಚ್ಚು ಜನರು ಯುದ್ಧದ ಪಾಲುದಾರರು. ಜಪಾನ್ ಚೀನಾದೊಂದಿಗೆ ಸಂಘರ್ಷ, ಜರ್ಮನಿ ಯುರೋಪ್ ಬಹುತೇಕ ಪ್ರದೇಶದ ಮೇಲೆ ನಿಯಂತ್ರಣ, ಇಟಲಿ ಮತ್ತು ಜಪಾನ್ನೊಂದಿಗೆ ಮೈತ್ರಿ, ಮಾಲಾಟಾವು ರಿಬ್ಬನ್-ಟ್ರಾಪ್ ಒಪ್ಪಂದ. 1941 ಜಪಾನ್ ಯುದ್ಧದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡ ದೇಶ. 1942 ಹವಾಯಿ ಬ್ಯಾಟಲ್ ಆಫ್ ಮಿಡ್ವೇನಲ್ಲಿ ಜಪಾನ್ ಓಟಕ್ಕೆ ಬ್ರೇಕ್ ಬಿತ್ತು. ಉತ್ತರ ಆಫ್ರಿಕಾ ಹಾಗೂ ಸೋವಿಯತ್ ಯೂನಿಯನ್ ವಿರುದ್ಧ ದಾಳಿಯಲ್ಲಿ ಜರ್ಮನಿ ಭಾಗವಾಗುತ್ತೆ. 1943ರಲ್ಲಿ ಸಂಭವಿಸಿದ ಸರಣಿ ಸೋಲು ಜರ್ಮನಿ ದಿಕ್ಕಡುವಂತೆ ಮಾಡಿದರೆ ಮಿತ್ರ ಪಡೆ ಸಿಸಿಲಿ ಯುದ್ಧದಲ್ಲಿ ಗೆಲುವು ಇಟಲಿ ಶರಣಾಗುವಂತೆ ಮಾಡುತ್ತೆ. ಈ ಪ್ರದೇಶದಲ್ಲಿ ಮಿತ್ರ ಪಡೆಗಳ ಜಯ ಸಿಗುತ್ತೆ. ಜರ್ಮನಿ ಆಕ್ರಮಿಸಿದ್ದ ಫ್ರಾನ್ಸ್ ಮೇಲಿನ ಮಿತ್ರ ಪಡೆ 1944ರಲ್ಲಿ ದಾಳಿ ನಡೆಸಿದರೆ ಜರ್ಮನಿ ಕಳೆದುಕೊಂಡಿದ್ದ ಭೂಪ್ರದೇಶದ ಮೇಲೆ ಸೋವಿಯತ್ ಯೂನಿಯನ್ ನಿಯಂತ್ರಣ ಸಾಧಿಸುತ್ತೆ. 1944 ಮತ್ತು 1945ರ ಅವಧಿಯಲ್ಲಿ ಅತಿ ದೊಡ್ಡ ಹೊಡೆತ ಬಿದ್ದಿದ್ದು ಜಪಾನ್ ಮೇಲೆ. 1945 ಮೇ 8ರಂದು ಜರ್ಮನಿ ಬೇಷರತ್ತಾಗಿ ಸೋಲು ಒಪ್ಪಿಕೊಳ್ಳುತ್ತೆ. ಅದರೊಂದಿಗೆ ಯುರೋಪಿಯನ್ ಯುದ್ಧ ಅಂತಿಮ ಹಂತ ತಲುಪುತ್ತೆ. 1945 ಜುಲೈ 26 ಫ್ಯಾಕ್ಟ್ಯಾಮ್ ಘೋಷಣೆ ಮಾಡಲಾಯಿತು. ಜಪಾನಿಗೆ ಶರಣಾಗಲು ಸೂಚಿಸಿದರೂ ಶರಣಾಗತಿಗೆ ನಿರಾಕರಿಸಿತು. ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿ ಅಮೆರಿಕ ಜಪಾನ್ ಪ್ರಮುಖ ಹಿರೋಷಿಮಾ ಮತ್ತು ನಾಗಸಾಕಿಗಳ ಮೇಲೆ ಆಗಸ್ಟ್ 6 ಮತ್ತು 9 ಅಣುಬಾಂಬ್ ಸಿಡಿಸಿತು. 1945 ಆಗಸ್ಟ್ 15ರಂದು ಜಪಾನ್ ಶರಣಾಯಿತು. 1945 ಸೆಪ್ಟೆಂಬರ್ 2ನೇ ಮಹಾಯುದ್ಧಕ್ಕೆ ಅಧಿಕೃತ ತಲೆ ಬೀಳುತ್ತೆ. ಲೆಬನಾನ್, ಇಸ್ರೇಲ್ ಯುದ್ಧ ಮತ್ತೊಂದೆಡೆ ಅಮೆರಿಕ ಸೇರಿದಂತೆ ನ್ಯಾಟೋ ಗುಂಪಿನ ದೇಶಗಳು ಇಸ್ರೇಲ್ ಜೊತೆ ನಿಂತರೆ, ಉತ್ತರ ಕೊರಿಯಾ ಯುದ್ಧದ ಬೆದರಿಕೆ, ಪರಮಾಣು ಪರೀಕ್ಷೆ ಎಲ್ಲದರ ನಡುವೆ ಭಾರತ ಮತ್ತು ಚೀನಾ ಪರಸ್ಪರ ನಡುವಿನ ಹೊಗೆ ಎಲ್ಲ ಸರಿಯಿಲ್ಲ ಎನ್ನುವುದನ್ನು ಸೂಚಿಸಲ್ವ. ಚೈನಾ ತೈವಾನ್ ಮೇಲೆ ದಾಳಿ ಸಿದ್ಧತೆ, ಅಮೆರಿಕ ತೈವಾನ್ ಅಪ್ಪಿಕೊಂಡಿದ್ದು, ಈ ಎಲ್ಲ ಬೆಳವಣಿಗೆ ನೋಡಿದರೆ ಮತ್ತೊಮ್ಮೆ ವಿಶ್ವಯುದ್ಧದ ವಿಶ್ವ ಸಾಗುತ್ತಿದೆಯಾ ಅನುಮಾನ ಶುರುವಾಗೋದೇ ಇಲ್ಲ ಕಣ್ರಿ. ಇದಿಷ್ಟು ವಿಶ್ವ ಕಂಡ ಮಹಾಯುದ್ಧದ ಸಿಂಪಲ್ ವಿವರಣೆ. ಫ್ರೆಂಡ್ಸ್,
ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಜೈ ಕರ್ನಾಟಕ.